ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 18 ವ್ಯಾಧನ ವೃತ್ತಾಂತ. ನಮೋ ನಮಸ್ತೆ ಜನ್ಮಕಾರಣಾಯ, ನಮೋ ನಮಸ್ತೆ ಸ್ಥಿತಿಕಾರಣಾಯ, ನಮೋ ನಮಸ್ತೆ ಲಯಕಾರಣಾಯ, ನಮೋ ನಮಸ್ತೆ ಖಿಲಕಾರಣಾಯ. ವ್ಯಾಧನು ಶಂಖ ಬ್ರಾಹ್ಮಣನನ್ನು ಕುರಿತು ತನ್ನ ದುರ್ಬುದ್ಧಿ ಹೇಗೆ ಬದಲಾಯಿತು, ನನಗೆ ಎಂದೂ ದುಷ್ಟ ವಿಷಯಗಳ ಆಸಕ್ತಿ ಬರದಂತೆ ಅನುಗ್ರಹಿಸಿರೆಂದು ಬೇಡಿದನು. ತನಗೆ ಸಂಸಾರ ಸಾಗರವನ್ನು ದಾಟಲು ಮಂತ್ರೋಪದೇಶಿಸಬೇಕೆಂದು ಕೇಳಿದನು. ನಾನು ದುಷ್ಕರ್ಮಗಳಿಂದ ಪಶ್ಚಾತ್ತಾಪಪಟ್ಟು ಉಪದೇಶಕ್ಕೆ ಕಾತುರನಾಗಿದ್ದೇನೆಂದನು. ಶಂಖಬ್ರಾಹ್ಮಣನು ಸಂತೋಷಚಿತ್ತನಾಗಿ ಬೇಡನಿಗೆ ವೈಶಾಖ ಮಾಸ ಧರ್ಮವನ್ನಾಚರಿಸುವಂತೆ ಹೇಳಿದನು. ಅವರಿಬ್ಬರೂ ಹತ್ತಿರದ ಸರೋವರದ ಬಳಿ ಹೋಗಿ ಅಲ್ಲಿನ ನೀರನ್ನು ಕುಡಿದು ಸುಂದರವಾದ ವಾತಾವರಣದಲ್ಲಿ ತರುಲತೆ ವೃಕ್ಷಗಳಿಂದ ಕೂಡಿದ ಮನೋಹರವಾದ ಕಾಡಿನಲ್ಲಿ ಕಾಲ ಕಳೆದರು. ಶಂಖಬ್ರಾಹ್ಮಣನು ಸರೋವರದಲ್ಲಿ ಸ್ನಾನ ಮಾಡಿ ಆಹ್ನಿಕ ಮತ್ತು ದೈವ ಪೂಜೆ ಮಾಡಿದನು. ವ್ಯಾಧನು ತಂದುಕೊಟ್ಟ ಬೇಲದ ಹಣ್ಣುಗಳನ್ನು ದೇವರಿಗೆ ನಿವೇದಿಸಿ ತಾನೂ ತಿಂದನು. ನಂತರ ಶಂಖಬ್ರಾಹ್ಮಣನು ವ್ಯಾಧನಿಗೆ ವೈಶಾಖ ಮಾಸದ ಧರ್ಮಗಳನ್ನು ಉಪದೇಶಿಸಿದನು. ತನಗೆ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿರೆಂದು ವ್ಯಾಧನು ಹೇಳಿದಾಗ ಶಂಖವಿಪ್ರನು ಅದನ್ನು ತಿಳಿಸಿದನು. ಹಿಂದೆ ವ್ಯಾಧನು ಶಾಕಲ ನಗರದಲ್ಲಿ ಶ್ರೀವತ್ಸಗೋತ್ರಜನಾದ ಸ್ತಂಭನೆಂಬ ಬ್ರಾಹ್ಮಣನಾಗಿದ್ದನು. ಇವನು ಒಬ್ಬ ವೇಶ್ಯಾ ಸ್ತ್ರೀಯಲ್ಲಿ ಅನುರಕ್ತನಾಗಿ ತನ್ನ ನಿತ್ಯ ಕರ್ಮಗಳನ್ನು ಮರೆತನು. ಅವನ ತೇಜಸ್ಸು ಕ್ಷೀಣವಾಗಿ ಕಳೆಗುಂದಿದನು. ಆಚಾರ ಭ್ರಷ್ಟನಾದ ಅವನ ಸೇವೆಯನ್ನು ಕೈ ಹಿಡಿದ ಹೆಂಡತಿಯು ತಪ್ಪದೆ ಮಾಡುತ್ತಿದ್ದಳು. ತನ್ನ ಗಂಡನ ವೇಶ್ಯಾ ಸಹವಾಸ ತಿಳಿದಿದ್ದರೂ ಆಕೆ ಅವನಿಂದ ವಿಮುಖಳಾಗಲಿಲ್ಲ. ವೇಶ್ಯಾ ಸಹವಾಸದಿಂದ ಅವನು ಮದ್ಯ ಮಾಂಸಗಳನ್ನು ಸೇವಿಸಿದನು. ಕಾಲಕ್ರಮೇಣ ಅವನಿಗೆ ಭಗಂಧರ ರೋಗವು ಪ್ರಾರಂಭವಾಯಿತು. ಅವನ ಆರೋಗ್ಯ ಸಂಪತ್ತು ಇರುವವರೆಗೆ ವೇಶ್ಯೆಯು ಅವನೊಂದಿಗೆ ಇದ್ದಳು. ಕುಗ್ಗಿದ ಪತಿಯನ್ನು ಪತ್ನಿಯು ಎಡಬಿಡದೆ ಸೇವಿಸುತ್ತಿದ್ದಳು. ಪಶ್ಚಾತ್ತಾಪ ಹೊಂದಿದ ಪತಿ ಆಕೆಗೆ ನೊಂದು ತನಗೆ ಪಾಪಜನ್ಮವೂ ಬರುವುದೆಂದು ತನ್ನನ್ನು ರಕ್ಷಿಸಬೇಕೆಂದು ಕೇಳಿದಾಗ ಆಕೆಯು ಲಜ್ಜಿತಳಾಗಿ ದುಃಖವನ್ನು ಸಹಿಸಿ ಬಾಳಬೇಕೆಂದು, ತನ್ನ ತಪ್ಪೇನಾದರೂ ಇದ್ದರೆ ಕ್ಷಮಿಸಿರೆಂದು ಹೇಳಿದಳು. ಆಕೆಯು ತನ್ನ ತಂದೆ ಹಾಗೂ ಬಂಧುಗಳಿಂದ ಸಹಾಯ ತೆಗೆದುಕೊಂಡು ಗಂಡನನ್ನು ಪೋಷಿಸಿದಳು. ತಾನು ಪತಿಯ ಆರೋಗ್ಯಕ್ಕಾಗಿ ಯಾವ ವ್ರತ ಮಾಡಲು ಸಿದ್ಧವೆಂದಳು. ತನ್ನ ಸುಖ ಸಂತೋಷಗಳನ್ನು ತ್ಯಜಿಸಿದಳು. ಆಗ ಒಮ್ಮೆ ಅತಿಥಿಯೊಬ್ಬನು ಮಧ್ಯಾಹ್ನ ಮನೆಗೆ ಬರಲು ಆತನ ಕಾಲು ತೊಳೆದು ಕುಡಿಯಲು ಪಾನಕವನ್ನು ಕೊಟ್ಟಳು. ದೇವಲನೆಂಬ ಆ ಋಷಿಯು ವೈದ್ಯನಾಗಿದ್ದರೂ ಭ್ರಷ್ಟನಾದ ಸ್ತಂಭನಿಗೆ ಔಷಧ ನೀಡಲಿಲ್ಲ. ಆ ದಿನ ಅಲ್ಲಿ ವಿಶ್ರಮಿಸಿ ಬೆಳಗಿನಲ್ಲಿ ಹೊರಟು ಹೋದನು. ನಂತರ ಅವನಿಗೆ ಸನ್ನಿಪಾತ ಜ್ವರ ಬಂದು ಮರಣ ಒದಗಿತು. ಕೊನೆಗಾಲದಲ್ಲಿ ವೇಶ್ಯೆಯ ಸ್ಮರಣೆ ಬಂದಿತು. ಬ್ರಾಹ್ಮಣ ಪತ್ನಿಯು ತನ್ನ ಆಭರಣ ಮಾರಿ ತನ್ನ ಪತಿಯ ಅಂತ್ಯ ಸಂಸ್ಕಾರ ನೆರವೇರಿಸಿದಳು. ತಾನೂ ಅವನೊಡನೆ ಸಹಗಮನ ಮಾಡಿದಳು. ವೈಶಾಖದಲ್ಲಿ ಪಾನಕ ದಾನ ಫಲವಾಗಿ ಆಕೆಗೆ ವೈಕುಂಠ ಪ್ರಾಪ್ತಿಯಾದರೆ ಅಂತ್ಯಕಾಲದಲ್ಲಿ ವೇಶ್ಯೆಯನ್ನು ಸ್ಮರಿಸಿದ ನಿನಗೆ ವ್ಯಾಧನ ಜನ್ಮ ಬಂದಿತು. ಆದರೆ ನೀನು ಪಾನಕ ದಾನಕ್ಕೆ ಅನುಮತಿ ನೀಡಿದ ಕಾರಣ ಸುಬುದ್ಧಿಯುಂಟಾಗಿ ಧರ್ಮದಲ್ಲಿ ಆಸಕ್ತಿ ಬಂದಿತು ಎಂದು ಶಂಖಬ್ರಾಹ್ಮಣನು ವ್ಯಾಧನಿಗೆ ಹೇಳಿದಾನೆಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 18ನೇ ಅಧ್ಯಾಯವು ಮುಗಿಯಿತು. ನಾಳೆ ವೈಶಾಖ ಪುರಾಣದ 19ನೇ ಅಧ್ಯಾಯ ವೈಷ್ಣವ ಧರ್ಮಾಚರಣೆ ಬಗ್ಗೆ ತಿಳಿದುಕೊಳ್ಳೋಣ. ವಂದೇ ಶ್ರೀ ವೆಂಕಟೇಶಂ ತಂ ಶ್ರೀನಿವಾಸಂ ದಯಾನಿಧಿಂ ಲಕ್ಷ್ಮೀಧರಾಭ್ಯಾಂ ಸಹಿತಂ ಶ್ರೀಹರಿಂ ಪಾಪದಾಹಕಂ.